ಲೋಕೋಪಯೋಗಿ ಇಲಾಖೆ ರಾಯಚೂರು ಉಪವಿಭಾಗ ಲಿಂಗಸಿಗೂರು ವತಿಯಿಂದ ಮುದಗಲ್ ಪಟ್ಟಣದಲ್ಲಿ 2024-25ನೇ ಸಾಲಿನ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಎಸ್ಸಿಪಿಟಿಎಸ್ಸಿಪಿ ಅನುದಾನದಲ್ಲಿ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಪ್ರಾಧಿಕಾರದ ಅಡಿಯಲ್ಲಿ ನಿರ್ಮಾಣವಾದ ನೂತನ ಗ್ರಂಥಾಲಯ ಕೊಠಡಿ ಶ್ರೀಮತಿ ಪದ್ಮಾವತಿ ಬಾಯಿ ರಾಘವೇಂದ್ರ ರಾವ್ ದೇಶಪಾಂಡೆ ಪಿಕಳಿಹಾಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನೂತನ ಸಭಾಂಗಣ ಹಾಗೂ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮ ಜರುಗಿದೆ. ನೂತನ ಕೊಠಡಿಯನ್ನ ಲಿಂಗಸಿಗೂರು ಶಾಸಕ ಮಾನಪ್ಪ ಡಿ ಉಜ್ವಲ್ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷರು ಆದ ಕೆ ನಾಗಭೂಷಣ್, ಕರಿಯಪ್ಪ ಯಾದವ್, ಭೂದಾನಿ ಗುರುರಾಜ್ ದೇಶಪಾಂಡೆ, ಮುದುಕಪ್ಪ ನಾಯ್ಕ, ನಾಗರಾಜ ತಳವಾರ್, ಪ್ರಾಚಾರ್ಯ ಡಾ ಸಿದ್ದರಾಮ್ ಪಾಟೀಲ್, ಸಣ್ಣ ಸಿದ್ದಯ್ಯ ಮಲ್ಲಪ್ಪ, ಹುಗಾರ್ ಸೇರಿ ಮತ್ತಿತರರು ಹಾಜರಿದ್ದರು. ಅಂದರೆ ಬಾಗಲಕೋಟೆ ರಸ್ತೆಯ ಚೌಡಿಕಟ್ಟೆಗೆ ಸಂಪರ್ಕಿಸುವ ರಸ್ತೆ ಸಂಧಿ ಪ್ರದೇಶ, ಜನಸಂಖ್ಯೆ ಉಂಟಾಗುತ್ತಿದ್ದು ಭಕ್ತಾದಿಗಳ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ವಿಶೇಷ ಎಚ್ಚರಿಕೆ ಅಗತ್ಯವಿರುತ್ತದೆ. ಪ್ರಸ್ತುತ ನಗರೋತ್ಥಾನ ಯೋಜನೆಯಡಿಯಲ್ಲಿ ಈ ಸವಾರಿ ಮಾರ್ಗದ ಅತಿ ಸಮೀಪದಲ್ಲಿ ರಸ್ತೆಯಿಂದ ಕೇವಲ 9 ಮೀಟರ್ ಅಂತರದಲ್ಲಿ ತಡೆಗೋಡೆ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗುತ್ತಿದೆ. ಈ ಅವೈಜ್ಞಾನಿಕ ಹಾಗೂ ಅಜಾಗೃತ ನಿರ್ಮಾಣದಿಂದ ಸವಾರಿ ಮಾರ್ಗವು ತೀವ್ರವಾಗಿ ಸಂಕೋಚಿತಗೊಳ್ಳುವ ಸಂಭವವಿದ್ದು ಲಕ್ಷಾಂತರ ಭಕ್ತಾದಿಗಳ ಜೀವ ಸುರಕ್ಷತೆಗೆ ಗಂಭೀರ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ತುಳುವಿಕೆ, ಗಲಾಟೆ ಹಾಗೂ ಅಪ್ರಿಯ ಘಟನೆಗಳನ್ನು ಸಂಭವಿಸುವ ರೀತಿ ಹೆಚ್ಚಾಗಿದ್ದು ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ನಿಯಂತ್ರಣ ತಪ್ಪುವ ಪರಿಸ್ಥಿತಿ ನಿರ್ಮಾಣವ ಆತಂಕವಿದೆ. ಈ ಹಿನ್ನೆಲೆಯಲ್ಲಿ ಹುಸೇನಿ ಆಲಂ ಆಶೂರ್ ಖಾನ ಸುನ್ನಿ ಮುದಗಲ್ ಸಮಿತಿಯು ತಡೆಗೋಡೆ ನಿರ್ಮಾಣ ಕಾರ್ಯಕ್ಕೆ ತಾತ್ವಿಕವಾಗಿ ಯಾವುದೇ ವಿರೋಧ ವ್ಯಕ್ತಪಡಿಸುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಆದರೆ ರಸ್ತೆ ಪಕ್ಕದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿರುವುದರಿಂದ ಸಾರ್ವಜನಿಕರಿಗೆ, ಭಕ್ತಾದಿಗಳಿಗೆ ಹಾಗೂ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗುವುದು ಮಾತ್ರವಲ್ಲದೆ ಮೊಹರಂ ಹಬ್ಬದಂತಹ ಭಾರಿ ಜನಸಂಖ್ಯೆ ಇರುವ ಸಂದರ್ಭ